So hi guys, ಎಲ್ಲ ವೆಲ್ಕಮ್ ಟು ಅನದರ್ ರಿಯಾಕ್ಷನ್ ವಿಡಿಯೋ. ಎಲ್ಲ ವೆಲ್ಕಮ್ ಟು ಕೃಷ್ಣ 2.0 ರಿಯಾಕ್ಷನ್ ಚಾನಲ್. ಯಾರಾದ್ರೂ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ guys, we are with ಒಂದು ಟ್ರೈಲರ್ ಜೊತೆ. ಆ್ಯಂಡ್ ಐ ಥಿಂಕ್ ನಾ ಸೆಕೆಂಡ್ ಟೈಮ್ ಒಂದು ವೆಬ್ ಸೀರೀಸ್ದ ಟ್ರೈಲರ್ ರಿಯಾಕ್ಷನ್ ಮಾಡಾಕತ್ತೀನಿ. ಆ್ಯಂಡ್ ಜಸ್ಟ್ ಒಂದು ಬ್ರೀಫ್ ಏನಂದ್ರೆ, ವೆಬ್ ಸೀರೀಸ್ ಲೈಕ್ ಎಪಿಸೋಡ್ಸ್ ಬರ್ತಾವೆ. ಒಂದು ಕಂಟಿನ್ಯೂ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಕಂಟಿನ್ಯೂ ಒಂದು 4-5 ಎಪಿಸೋಡ್ಸ್ ಬರ್ತಾವೆ. ಸೊ ಅದನ್ನು ನಾವು ವೆಬ್ ಸೀರೀಸ್ ಅಂತೀವಿ. ಆ್ಯಂಡ್ ಲೈಕ್ ವೆಬ್ ಸೀರೀಸ್ ಭಾಳ ಡಿಪೆಂಡ್ ಆಗ್ತಾವೆ. ಬಿಕಾಸ್ ನೀವು ನೋಡಾಕತ್ತಿರ್ಬೇಕು, ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ವೆಬ್ ಸೀರೀಸ್ ಟೈಪ್ ನಡೀತಾವೆ ಎಲ್ಲ. ಎಕ್ಸಾಂಪಲ್ ಮನಿ ಎಷ್ಟಾಯಿತು, ವಾಟ್ ಎವರ್ XYZ ಅಂದ್ರೆ ನಾ ಆನ್ ಟಾಪ್ ನಾನು ನೋಡಿದ್ರೊಳಗೆ ಹೇಳಾಗದೇನೆ. ಆ್ಯಂಡ್ ನೀವು ಕೊರಿಯನ್ ಡ್ರಾಮಾಸ್ ನೋಡ್ಬೋದು, ಅವೆಲ್ಲ ಒಂಥರ ಸೀರೀಸ್ ಇದ್ದಂಗೆ. ಸೊ ವೆಬ್ ಸೀರೀಸ್ ಟೈಪ್. ಸೊ ಅದೇ ಟೈಪ್ ನಮ್ಮ ಕನ್ನಡದಾಗ ಒಂದು ಹೊಸ ವೆಬ್ ಸೀರೀಸ್ ಬಂದೈತಿ. ಆ್ಯಂಡ್ ಟೈಟಲ್ ಬೆಂಕಿ ಐತಿ. ನಂಗೆ ಭಾಳ ಇಷ್ಟ ಇಂಥ ಟೈಟಲ್ಸ್. ಬಿಕಾಸ್ ಆ ಟೈಟಲ್ಸ್ ಒಂದು ಜೋಶ್ ತುಂಬತೈತೆ ಅನ್ಕೋರಿ, ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತೈತೆ ಮೈಂಡ್ದಾಗ. ಸೊ ಯಾಕಂದ್ರೆ ಡಿಟೆಕ್ಟಿವ್ ಸೋಮಶೇಖರ್ GR ಅಂತ, ಸಾರಿ, ಡಿಟೆಕ್ಟಿವ್ ಸೋಮಶೇಖರ್ GR. ಸೊ ಡಿಟೆಕ್ಟಿವ್ ಅಂದ್ಕೂಳೆ ಮೈಂಡ್ದಾಗ ಒಂದು ರನ್ ಆಗೋದು. ಸೊ ಏನೋ ಕ್ರಿಮಿನಲ್ ಥಿಂಗ್ಸ್ ಅಂದರೆ ಒಬ್ಬ ಮನುಷ್ಯ ಒಂದು ಕೇಸ್ ತೊಗೊಂಡು ಅದನ್ನು ಯಾವ ಟೈಪ್ ಸಾಲ್ವ್ ಮಾಡ್ತಾನೆ. ಸೊ ಐ ಥಿಂಕ್ ಅದೊಂದು ಮೈಂಡ್ದಾಗ ಕ್ರಿಯೇಟ್ ಮಾಡ್ತದೆ. ಲೈಕ್ ಏನಿರ್ಬೋದು, ಕ್ಯೂರಿಯಾಸಿಟಿ ಯಾವ ಟೈಪ್ ಆಗ್ಬೋದು, ಏನೈತಿ, ಎದ್ರ ಮೇಲೆ ಐತೆ ಅನ್ನೋದು ಒಂದು ಇದಿರ್ತೈತಿ. ಸೊ ಗೈಸ್, ವಿ ಆರ್ ವಿತ್ ದ ಅಫಿಷಿಯಲ್ ಟ್ರೈಲರ್ ಆಫ್ ಡಿಟೆಕ್ಟಿವ್ ಸೋಮಶೇಖರ್ GR ಅವ್ರ ಕಡೆಯಿಂದ. ಆ್ಯಂಡ್ ಸ್ವಲ್ಪ ಡಿಸ್ಕ್ರಿಪ್ಷನ್ದಾಗ ಪ್ರೊಡಕ್ಷನ್ ಬಂದ್ಬಿಟ್ಟು ಜಯ ವೆಂಕಟಾದ್ರಿ ಪ್ರೊಡಕ್ಷನ್, ಪ್ರೆಸೆಂಟ್ಸ್ ಬೈ ದಾದಾ ಪ್ರೆಸೆಂಟ್ಸ್, ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈರೆಕ್ಟೆಡ್ ಬೈ ನಂದಿರಾಜ್ ಶಿವಮೊಗ್ಗ, ಆ್ಯಂಡ್ ಸ್ಟೋರೀಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಬಂದ್ಬಿಟ್ಟು ಮುತ್ತುಬೈ ಕಡೆಯಿಂದ. ಸೊ ಜಸ್ಟ್ ನಾರ್ಮಲ್ ಒಂದು ಕನ್ವರ್ಸೇಷನ್ ಆಯ್ತಾ ಮುತ್ತುಬೈ ಜೊತೆ ನಂದು. ಸೊ ವಿ ಶೇರ್ಡ್ ಅ ಲಾಟ್ ಆಫ್ ಥಿಂಕಿಂಗ್ ಮೈಂಡ್ಸ್ ಅನ್ಬೋದು. ಒಂದು ಕಡೆಯಿಂದ ಅವ್ರದ್ದು ಒಂದು ಆ ಪ್ರಾಜೆಕ್ಟ್ ಮ್ಯಾಗಿರೋ ಲವ್, ಆ ಪ್ರಾಜೆಕ್ಟ್ ಮೇಲಿರೋ ಒಂದು ಅಂತಾರಲ್ಲ ಬೈ, ಅಂದ್ರೆ ಆ ಪ್ರಾಜೆಕ್ಟಿಗೆ ಅವ್ರು ಎಷ್ಟು ಕಷ್ಟಪಟ್ಟಾರ ಆ್ಯಂಡ್ ಆ ಪ್ರಾಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ. ಆ್ಯಂಡ್ ಅದಕ್ಕಿಂತ ಮೇನ್ ಆ ಪ್ರಾಜೆಕ್ಟ್ ಗಾಣ ಅವ್ರೈತೆ ಅನ್ನತ್ತಿದ್ರೆ. ಸೊ ವಿ ಆರ್ ಹಿಯರ್ ವಿತ್ ಅ ಟ್ರೇಲರ್. ಸೊ ನಿಮ್ಗೆ ಸ್ಕ್ರೀನ್ ಕೊಟ್ಟಿನಿ, ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದು ಬೇಡವಾ, ಬಿಕಾಸ್ ಟ್ರೇಲರ್ದಾಗ ಏನೈತೆ ನೋಡೋಣ, ಆಮೇಲೆ ಆ ಎಪಿಸೋಡ್ ಸಮ್ದು ವೇಟ್ ಮಾಡೋಣ. ಸೊ ನಿಮ್ಗೆ ಸ್ಕ್ರೀನ್ ಕೊಟ್ಟಿನಿ, ಚಲೋ ಲೆಟ್ಸ್ ಗೋ. ಆ್ಯಂಡ್ ಒನ್ ಮೋರ್ ಐ ಥಿಂಕ್ ನಾ ಈ ಟ್ರೇಲರ್ ಬಿಡುವಾಗ ಆಲ್ರೆಡಿ ಇದ್ರ ವೆಬ್ ಸೀರೀಸ್ದ ಫಸ್ಟ್ ಎಪಿಸೋಡ್ ರಿಲೀಸ್ ಆಗಿರ್ತೈತಿ. ಸೊ ನಿಮ್ಗೆ ಆ ಫಸ್ಟ್ ಎಪಿಸೋಡ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಸಿಗ್ತೈತಿ. ಬಟ್ ನನಗೆ ಏನೈತಿ ಅದ್ರ ಬಗ್ಗೆ ಅದು ಗೊತ್ತಿಲ್ಲ. ಬಟ್ ಲೆಟ್ಸ್ ಗೋ, ಈಗ ಹೇಳು. ಓಕೆ, ಪಾಲಿಟಿಕ್ಸ್. ಹಲೋ ಸರ್, ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಸರ್. ಸೂಸೈಡ್ ಕೇಸ್. ನನಗೆ ಸ್ವಲ್ಪ ಡೌಟ್ ಇದೆ, ಅದು ಸೂಸೈಡ್ ಅಲ್ಲ, ಮರ್ಡರ್ ಅಂತ. ವಾಟ್? ಮರ್ಡರಾ? ಕೆಲವೊಂದ್ಸಲ ನಮ್ಮ ಕಣ್ಮುಂದೆ ಇರೋ ಎವಿಡೆನ್ಸು ಕಾಣ್ದೇನೋ ಇರ್ಬೋದು, ತುಂಬಾ ಹತ್ರಕ್ಕೆ ಹೋಗಿ ನಾವೇ ಕೊಲೆಗಾರನ್ನ ಬಿಟ್ಟು ಬಂದಿರ್ಬೋದು. ಸ್ವಿಚ್ ಆಫ್ ಬರ್ತಾ ಇದೆ. ಸೊ ನಾನೆಲ್ಲ ಒಂದು ಡಿಟೆಕ್ಟಿವ್ ಅಂದ್ಕೊಳ್ಳಿ, ಒಂದು ಕ್ಯೂರಿಯಾಸಿಟಿ ಬಿಲ್ಡಕ್ಕೆ ಒಂದು ಮೈಂಡ್ದಾಗ ಏನಿರ್ಬೋದು, ಯಾವ ಟೈಪ್ ಇರ್ಬೋದು, ಕೇಸ್ ಏನಿರ್ಬೋದು. ಸೊ ದಿಸ್ ಈಸ್ ಅ ಕೇಸ್ ಇದು. ಆ್ಯಂಡ್ ಇನ್ನೊಂದು ಅವ್ರ ಟೈಟಲ್ದಾಗ ಒಂದು ಮೆನ್ಷನ್ ಮಾಡ್ಯಾರ, ಇದು ಕೇಸ್ ನಂಬರ್ 1. ಸೊ ನಮಗೆ ಈ ವೆಬ್ ಸೀರೀಸ್ದಾಗ ಬೇರೆ ಬೇರೆ ಕೇಸಸ್ ಸಿಗ್ಬೋದು ಅನ್ಕೋತೀನಿ. ಸೊ ಕೇಸ್ ನಂಬರ್ 1 ಬಂದುಬಿಟ್ಟು ನಮಗಿರೋದು ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡ. ಆ ಹುಡುಗಿ ಎದಕ್ಕೆ ಸೂಸೈಡ್ ಮಾಡ್ಕೊಂಡಾಳ, ಏನು ಸೂಸೈಡ್ ಹೌದೋ ಅಲ್ಲೋ, ಇಲ್ಲ ಇದು ಮರ್ಡರೋ, ಯಾವ್ದಕ್ಕೆ ಸೂಸೈಡ್ ಮಾಡ್ಕೊಳ್ಳೋಣ ಅನ್ನೋದು ಒಂದು ಕೇಸ್. ಆ ಕೇಸನ್ನು ನಮ್ಮ ಭೈ ಚೆಕ್ ಮಾಡಾಗ ಅಂದ್ರೆ ಕಣ್ಣು ಹಿಡಿತಾನೆ. ಸೊ ಅದೇ ಈ ಮೂವಿದ. ಓಕೆ, ಮೂವಿ ಅಲ್ಲ, ವೆಬ್ ಸೀರೀಸ್ ಇದೆ, ಅದು ಸೂಸೈಡ್ ಅಲ್ಲ, ಮರ್ಡರ್ ಅಂತ. ವಾಟ್? ಮರ್ಡರಾ? ಕೆಲವೊಂದ್ಸಲ ನಮ್ಮ ಕಣ್ಮುಂದೆ ಇರೋ ಎವಿಡೆನ್ಸು ಕಾಣ್ದೇನೋ ಇರ್ಬೋದು, ತುಂಬಾ ಹತ್ರಕ್ಕೆ ಹೋಗಿ ನಾವೇ ಕೊಲೆಗಾರನ್ನ ಬಿಟ್ಟು ಬಂದಿರ್ಬೋದು. ಸ್ವಿಚ್ ಆಫ್ ಬರ್ತಾ ಇದೆ ಬಾಸ್. ಕೊಲೆಗಾರ ಎಷ್ಟೇ ದೊಡ್ಡ ಬಿಡುವಂತ ಆದ್ರೂ ಎಲ್ಲೋ ಒಂದ್ ಕಡೆ ನಮಗೆ ಅಂತ ಒಂದು ಸಣ್ಣ ಸುಳಿ ಬಿಟ್ಟಿರ್ತಾರೆ. ಅದನ್ನೇ ಹುಡುಗ ಅವ್ರ ಮೊಬೈಲಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಎಲ್ಲ ಅನ್ಇನ್ಸ್ಟಾಲ್ ಆಗಿದೆ.
ಆ ನಂಬರಲ್ಲಿರೋ ಅಕೌಂಟ್ ಹೋಲ್ಡರ್ ನೇಮು, ಅವನ ಅಡ್ರೆಸ್ಸು, ಅವನ ಡೀಟೇಲ್ಸು, ಅವನ ಫೋಟೋ ಕಂಪ್ಲೀಟ್ ಎಲ್ಲ ಬೇಕು. ಕ್ರೈಮ್ ಸ್ಪಾಟಲ್ಲೆಲ್ಲೂ CCTV ಫುಟೇಜು ಇಲ್ಲ, ಒಂದು ವಿಟ್ನೆಸ್ ಕೂಡ ಇಲ್ಲ, ಒಬ್ಬ ಸಸ್ಪೆಕ್ಟ್ ಕೂಡ ಇಲ್ಲ. ಪೂರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಯಾರ ಟ್ರೈಲರ್. ಪೊಲೀಸರು ಕೊಟ್ಟಿರೋದು ಬರೀ ಇನ್ಫಾರ್ಮೇಶನ್ ಅಷ್ಟೇ, ನಾಟ್ ಕನ್ಫರ್ಮೇಶನ್. ಈ ಕೊಲೆಗೂ ಇವ್ರಿಗೂ ಏನೋ ಸಂಬಂಧ ಇದೆ ಅಂತ ಕ್ಲಾರಿಟಿ ಸಿಕ್ತು. ಆದರೆ ಏನು ಸಂಬಂಧ ಇದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಏನಾದ್ರು ಬಾಯ್ ಟ್ರೇಲರ್ದಾಗೂ ಕ್ಯೂರಿಯಾಸಿಟಿ. ಓಕೆ ಸೊ ಯಾ ರಿಲೀಸಿಂಗ್ ಆನ್ 20. ಐ ಥಿಂಕ್ ನೀವು ಯಾರ್ಯಾರು ಇದನ್ನ ನೋಡಾದರೆ ಆಲ್ರೆಡಿ ರಿಲೀಸ್ ಆಗೈತಿ, ಹೋಗಿ ಚೆಕ್ಔಟ್ ಮಾಡಿರಿ. ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ. ಆ್ಯಂಡ್ ನೀವು ಅಕಸ್ಮಾತ್ ನೀವು ಲಿಂಕ್ ಓಪನ್ ಮಾಡಂಗಿಲ್ಲಪ್ಪ ಅಂದ್ರೆ ಯೂಟ್ಯೂಬ್ದಾಗ ಹೋಗಿ ಡಿಟೆಕ್ಟಿವ್ ಸೋಮಶೇಖರ್ GR ಅಂತ ಹೊಡೆದ್ರೆ ನಿಮಗೆ ಫಸ್ಟ್ ಎಪಿಸೋಡು ಬರ್ತದೆ, ಹೋಗಿ ನೋಡ್ರಿ ಹೆಂಗೆ ಅನಿಸ್ತಂತ. ಯಾರ್ಯಾರು ಇಲ್ಲಿ ನೋಡೋಕೆ ಹೋಗಿರಲ್ಲ ಅವ್ರಿಗೆ ಕಮೆಂಟ್ದಾಗ ಲವ್ ಫ್ರಮ್ ಕೃಷ್ಣ RS ಅಂತ ಕೂದ್ ಮರಿಬೇಡ್ರಿ. ಆ್ಯಂಡ್ ಏನೈತಿ ಲಾಸ್ಟ್ ಏನು ಕ್ವಶನ್ ಮಾರ್ಕ್ದಾಗ ಇಟ್ಟಾರ ಅದನ್ನ ಬಂದು ವಾಪಸ್ ಇದ ವೀಡಿಯೋ ಕಮೆಂಟ್ದಾಗ ಹಾಕ್ರಿ ಅಂತೀನಿ. ಆ್ಯಂಡ್ ಅಪ್ರಿಷಿಯೇಟ್ ಮಾಡಿರಿ. ಆ್ಯಂಡ್ ಐ ಥಿಂಕ್ ನೀವು ಎಲ್ಲ ಎಂಜಾಯ್ ಮಾಡಿದಿರಿ ಬಿಕಾಸ್ ಅಂತಾರಲ್ಲ ಆ ಕ್ಯೂರಿಯಾಸಿಟಿ ಒಂದು ಹುಟ್ಟಿಸೋ ಒಂದು ವೆಬ್ ಸೀರೀಸ್ ಇದ್ರೆ ಮಜಾ ಬರ್ತೈತೆ. ಎಕ್ಸಾಂಪಲ್ ಆಲ್ಮೋಸ್ಟ್ ಒಂದು ಹ್ಯಾಕಿಂಗ್ ಆಯಿತು, ಒಂದು ಈ ಟೈಪ್ ಒಂದು ಕ್ರೈಮ್ ಎಕ್ಸಾಂಪಲ್ ಈಗ CBI ನೋಡ್ರಿ, ಹಿಂದಿದಾಗ ಹಳೇ ಧಾರಾವಾಹಿ ಇದ್ದಂಗೆ ಅದು, ಅವಾಗಿಂದ ಇನ್ನೂವರೆಗೂ ಹವಾ ಆಯ್ತದ CBI. ಸೊ ಅದೊಂಥರ ಏನಾಗೈತಿ ಕ್ಯೂರಿಯಾಸಿಟಿದಾಯ್ತು, ಯಾಕೆ ಏನಾಯ್ತು, ಯಾರು ಏನು ಮಾಡಿದರು ಅದೊಂದು ಐತಲ್ಲ ವಿಚಾರ ಮಾಡೋ ಮೈಂಡ್, ಅದು ಜಾಸ್ತಿ ಅದ್ರ ಕಡೆನೂ ಹೋಗ್ತದೆ, ಅಟ್ರ್ಯಾಕ್ಟ್ ಮಾಡ್ತೈತೆ ಅಂಥ ಥಿಂಗ್ಸ್. ಸೊ ಐ ಥಿಂಕ್ ಕನ್ನಡದಾಗ ಇದೊಂದು ಬಂದಿದ್ದು ಬೆಂಕಿ ಅನ್ಕೋತೀನಿ. ಆ್ಯಂಡ್ ಆಲ್ಮೋಸ್ಟ್ ಸ್ವಲ್ಪ ಫ್ರೀ ಟೈಮ್ ಬೇಕಾಗ್ತದೆ. ಆ ಫ್ರೀ ಟೈಮ್ದಾಗ ನಮ್ಮ ಮೈಂಡನ್ನು ನಾವು ಸ್ವಲ್ಪ ಚುರುಕು ಮಾಡ್ಬೋದು ಇದರಿಂದ ಇಂಥ ಮೂವಿಯಿಂದ. ಸೊ ಯಾಕಂದ್ರೆ ಬಿಗ್ ಶಾಟ್ ಔಟ್ ಟು ಡಿಟೆಕ್ಟಿವ್ ಸೋಮಶೇಖರ್ GR ನಮ್ಮ ಮುತ್ತು ಬೈಗೆ. ಸೊ ಲೆಟ್ಸ್ ಗೋ ಗೈಸ್, ನೋಡೋಣ ಅಂತ ವೇಟ್ ನೋಡಿರ್ತೀರ ಅನ್ಕೋತೀನಿ. ನಾ ವೇಟ್ ಮಾಡಾಕತ್ತೀನಿ, ಲೆಟ್ಸ್ ಸಿ ಹೆಂಗಿರ್ತದಂತ. ಆ್ಯಂಡ್ ನೀವು ಕಮೆಂಟ್ದಾಗ ಹಾಕ್ರಿ, ನಾನು ನೋಡಿದ ಮೇಲೆ ನಾನು ಕಮೆಂಟ್ದಾಗ ಹಾಕ್ತೀನಿ ಹೆಂಗೆ ಅನ್ನಿಸ್ತಂತ. ಲೆಟ್ಸ್ ಗೋ ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ ಜೊತೆ ಲೊಟಿಗರ್ ಬಿಡಬೇಡ ನೀವು. ಹೋಪ್ ನಿಮ್ಮನ್ನು ಅದೊಂದು ದೊಡ್ಡ ತೋಬಲ್ ಲವ್ ಬಾಯ್.